ವೀಕ್ಷಕರೇ, ಭಾರತೀಯ ರೈಲ್ವೆ ಇತಿಹಾಸದಲ್ಲೇ ಹೊಸದೊಂದು ಮೈಲಿಗಲ್ಲು ಸ್ಥಾಪನೆಯಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದ್ದಾರೆ. ಈ ಹೈಡ್ರೋಜನ್ ಚಾಲಿತ ರೈಲು ಉದ್ಘಾಟನೆ ಮೂಲಕ ಭಾರತ ದೇಶ ಅಮೆರಿಕ, ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ ಹಾಗೂ ಇಟಲಿಯಂಥ ಹೈಡ್ರೋಜನ್ ರೈಲು ಹೊಂದಿರುವ ಎಲೈಟ್ ರಾಷ್ಟ್ರಗಳ ಪಟ್ಟಿಗೆ ಸೇರಿದಂತಾಗಿದೆ. ಹತ್ತು ಬೋಗಿಗಳ ಹೈಡ್ರೋಜನ್ ರೈಲು ಹರಿಯಾಣದ ಜಿಂದ್ ರೈಲ್ವೆ ನಿಲ್ದಾಣದಿಂದ ಸೋನಿಪತ್ ನಡುವೆ 90 ಕಿಲೋಮೀಟರ್ ಸಂಚಾರ ನಡೆಸಲಿದೆ. ಈ ರೈಲಿನ ಒಂದು ಟಿಕೆಟ್ ಬೆಲೆ 5 ರೂಪಾಯಿಯಿಂದ 25 ರೂಪಾಯಿ ಮಾತ್ರ. ನಿತ್ಯ 2600 ಪ್ರಯಾಣಿಕರನ್ನು ಹೊತ್ತೊಯ್ಯಲಿರುವ ಈ ರೈಲು ಸಂಪೂರ್ಣ ಸ್ವದೇಶಿ ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನವನ್ನು ಒಳಗೊಂಡಿದೆ. ಇದಕ್ಕೆ ಸಾಂಪ್ರದಾಯಿಕ ವಿದ್ಯುತ್ ತಂತಿಗಳ ಅಗತ್ಯವಿಲ್ಲ. ಜೊತೆಗೆ ಈ ರೈಲು ಇಂಗಾಲದ ಹೊರಸೂಸುವಿಕೆಯನ್ನು ತಡೆದು ಕೇವಲ ನೀರಿನ ಹಬೆಯನ್ನು ಮಾತ್ರ ಬಿಡುಗಡೆ ಮಾಡುತ್ತೆ. ಹೀಗಾಗಿ ಇದು ಸಂಪೂರ್ಣ ಪರಿಸರ ಸ್ನೇಹಿಯೂ ಆಗಿದೆ. ಭಾರತೀಯ ರೈಲ್ವೆ ಇತಿಹಾಸವನ್ನು ಗಮನಿಸೋದಾದ್ರೆ, ಒಂದು ಕಾಲದಲ್ಲಿ ಕಲ್ಲಿದ್ದಲಿನ ಹೊಗೆಯನ್ನು ಉಗುಳುತ್ತಾ ನಿಧಾನವಾಗಿ ಸಾಗುತ್ತಿದ್ದ ಉಗಿಬಂಡಿ ಇಂದು ಹೈಡ್ರೋಜನ್ ಶಕ್ತಿಯಿಂದ ಚಲಿಸುವ ರೈಲಿನ ಕನಸಿನವರೆಗೆ ತಲುಪಿದೆ. ಇದು ಕೇವಲ ರೈಲಿನ ಕಥೆಯಲ್ಲ, ಭಾರತದ ಅಭಿವೃದ್ಧಿಯ ಕಥೆ. ಇದು ಹಳಿಗಳ ಮೇಲೆ ಬರೆಯಲ್ಪಟ್ಟ ಭಾರತದ ಇತಿಹಾಸ. ಭಾರತದಲ್ಲಿ ಮೊದಲ ರೈಲು ಪ್ರಯಾಣ ಮಾಡಿದ್ದು 1853 ಏಪ್ರಿಲ್ 16ನೇ ತಾರೀಕು. 400 ಪ್ರಯಾಣಿಕರನ್ನು ಹೊತ್ತ ಸಾಹಿಬ್, ಸಿಂಧ್ ಹಾಗೂ ಸುಲ್ತಾನ್ ಎನ್ನುವ 3 ಉಗಿಬಂಡಿ ಇಂಜಿನ್ಗಳು ಮುಂಬೈನ ಬೋರಿ ಬಂದರ್ನಿಂದ ಥಾಣೆಯವರೆಗೆ ಒಟ್ಟು 34 ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಮೂಲಕ ಭಾರತದಲ್ಲಿ ರೈಲ್ವೆ ಅಧ್ಯಾಯವನ್ನು ಆರಂಭಿಸಿದ್ದವು. ಬ್ರಿಟಿಷರು ಪ್ರಮುಖವಾಗಿ ಆಡಳಿತ, ವ್ಯಾಪಾರ ಮತ್ತು ಸೇನಾ ಸಂಚಾರಕ್ಕಾಗಿ ಭಾರತೀಯ ರೈಲ್ವೆ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಿದರು. ಆದರೆ ಆ ರೈಲು ಹಳಿಗಳೇ ಮುಂದಿನ ದಿನಗಳಲ್ಲಿ ದೇಶದ ವಿವಿಧ ಭಾಷೆ, ಜನ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಬೆಸೆಯುವ ಮಾರ್ಗಗಳಾದವು. ಮುಂದೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಹೋರಾಟಗಾರರ ಸಂಚಾರಕ್ಕೂ ಇದೇ ರೈಲುಗಳೇ ಪ್ರಮುಖ ಪಾತ್ರ ವಹಿಸಿದವು. ಇಂದು ಭಾರತದಲ್ಲಿ ವಂದೇ ಭಾರತ್ ಸೇರಿದಂತೆ ಹೈಡ್ರೋಜನ್ ರೈಲು ಕೂಡ ಓಡಾಡುತ್ತಿದೆ. ಆದರೆ ದೇಶದಲ್ಲಿ ಮೊದಲು ಸಂಚರಿಸುತ್ತಿದ್ದದ್ದು ಉಗಿಬಂಡಿಗಳು ಮಾತ್ರ. 1854ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದ ಹೂಗ್ಲಿ ಮತ್ತು ಹೌರಾ ನಡುವೆ ರೈಲು ಸಂಚಾರ ಆರಂಭವಾಗುತ್ತೆ. ಬಳಿಕ 1870ರಲ್ಲಿ ಮುಂಬೈ ಹಾಗೂ ಕೋಲ್ಕತ್ತಾ ನಡುವೆ ರೈಲು ಓಡಾಡುತ್ತೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಮಂಡಳಿ ಶುರುವಾಗಿದ್ದು 1901ರಲ್ಲಿ. ಅಧಿಕೃತ ರೈಲ್ವೆ ಬೋರ್ಡ್ ಆರಂಭವಾಗಿದ್ದು 1905ರಲ್ಲಿ. 1925ರ ಹೊತ್ತಿಗೆ ದೇಶದಲ್ಲಿ ವಿದ್ಯುತ್ ರೈಲುಗಳ ಶಕೆ ಆರಂಭವಾಗುತ್ತೆ. 1925 ಫೆಬ್ರವರಿ 3ನೇ ತಾರೀಕು ಬಾಂಬೆ ನಗರದ ವಿಕ್ಟೋರಿಯಾ ಟರ್ಮಿನಲ್ನಿಂದ ಕುರ್ಲಾ ನಡುವೆ ವಿದ್ಯುತ್ ರೈಲು ಸಂಚಾರ ಯಶಸ್ವಿಯಾಗಿತ್ತು. 1951ರ ಹೊತ್ತಿಗೆ, ಅಂದರೆ ಸ್ವಾತಂತ್ರ್ಯ ನಂತರ, ದೇಶದಲ್ಲಿ ಇದ್ದಂತಹ ರೈಲು ಮಾರ್ಗ 53,000 ಕಿಲೋಮೀಟರ್. ಅದರಲ್ಲಿ ವಿದ್ಯುತ್ ಮಾರ್ಗ ಇದ್ದದ್ದು ಕೇವಲ 338 ಕಿಲೋಮೀಟರ್ ಮಾತ್ರ. 1969ರಲ್ಲಿ ಮೊದಲ ರಾಜಧಾನಿ ಎಕ್ಸ್ಪ್ರೆಸ್ ಇಂಟ್ರೊಡ್ಯೂಸ್ ಆಗುತ್ತೆ. 1988ರಲ್ಲಿ ಮೊದಲ ಶತಾಬ್ದಿ ರೈಲು ಪರಿಚಯವಾಗುತ್ತೆ. 1986ರಲ್ಲಿ ಕಂಪ್ಯೂಟರ್ ಮೂಲಕ ರಿಸರ್ವೇಷನ್ ಆರಂಭವಾಗುತ್ತೆ. 2002ರಿಂದ IRTCಯಲ್ಲಿ ಆನ್ಲೈನ್ ಮೂಲಕ ಟಿಕೆಟ್ ಬುಕಿಂಗ್ ಶುರುವಾಗುತ್ತೆ. 2026ರ ಹೊತ್ತಿಗೆ ದೇಶದಲ್ಲಿ 69,000 ಕಿಲೋಮೀಟರ್, ಅಂದರೆ 99% ಮಾರ್ಗ ವಿದ್ಯುದೀಕರಣಗೊಂಡಿದೆ. ಇವತ್ತು ಭಾರತದಲ್ಲಿ ದಿನವೊಂದಕ್ಕೆ 25,000 ರೈಲುಗಳು ಸಂಚಾರ ನಡೆಸುತ್ತಿವೆ. ಒಂದು ವರ್ಷಕ್ಕೆ 741 ಕೋಟಿ ಪ್ರಯಾಣಿಕರು ಸಂಚಾರ ನಡೆಸ್ತಾ ಇದ್ದಾರೆ. 12 ಲಕ್ಷ ಸಿಬ್ಬಂದಿ ರೈಲ್ವೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜಗತ್ತಿನಲ್ಲೇ ಅತಿದೊಡ್ಡ ರೈಲ್ವೆ ಜಾಲವನ್ನು ಭಾರತೀಯ ರೈಲ್ವೆ ಇಲಾಖೆ ಹೊಂದಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಭಾರತದಲ್ಲಿದೆ. 395 ಮೀಟರ್ನ ಜನಾಬ್ ರೈಲು ಸೇತುವೆ,
ಐಫಿಲ್ ಟವರ್ಗಿಂತ 35 ಮೀಟರ್ ಎತ್ತರವಿದೆ. ವೇಗದ ವಿಚಾರಕ್ಕೆ ಬಂದರೆ ರಾಜಧಾನಿ ಎಕ್ಸ್ಪ್ರೆಸ್, ಶತಾಬ್ದಿ ಎಕ್ಸ್ಪ್ರೆಸ್, ದುರಾಂತೋ, ಗರೀಬ್ ರಥ್, ವಂದೇ ಭಾರತ್ ಹಾಗೂ ನಮೋ ಭಾರತ್ನಂತ ಎಕ್ಸ್ಪ್ರೆಸ್ ರೈಲುಗಳು ಸಂಚರಿಸ್ತಾ ಇದ್ದಾವೆ. ಬುಲೆಟ್ ರೈಲು ನಿರ್ಮಾಣ ಕಾರ್ಯವೂ ನಡೀತಾ ಇದೆ. ಆನ್ಲೈನ್ ಟಿಕೆಟ್ ವ್ಯವಸ್ಥೆ, ಎಐ ಆಧಾರಿತ ಮೇಲ್ವಿಚಾರಣೆ, ಕವಚ್ ಸುರಕ್ಷಾ ವ್ಯವಸ್ಥೆ, GPS ಆಧಾರಿತ ರೈಲು ಮಾಹಿತಿ, ಆಧುನಿಕ ನಿಲ್ದಾಣಗಳ ಅಭಿವೃದ್ಧಿ, ಅಮೃತ ಭಾರತ್ ರೈಲು ನಿಲ್ದಾಣಗಳ ಯೋಜನೆ, ಹೀಗೆ ದೇಶದಲ್ಲಿ ರೈಲ್ವೆ ಇಲಾಖೆಯ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ಸಾಗುತ್ತಲೇ ಇವೆ. ಅದೇನೇ ಇರಲಿ, ಉಗಿಬಂಡಿಯ ಹೊಗೆಯಿಂದ ಆರಂಭವಾದ ಪಯಣ ಇಂದು ಹೈಡ್ರೋಜನ್ ಶಕ್ತಿಯ ಭವಿಷ್ಯದತ್ತ ಯಶಸ್ವಿಯಾಗಿ ಸಾಗಿದೆ. ಇದು ಕೇವಲ ರೈಲಿನ ಬೆಳವಣಿಗೆಯಲ್ಲ, ಇದು ಭಾರತದ ಕನಸುಗಳ ಬೆಳವಣಿಗೆ. ಹಳಿಗಳು ಬದಲಾಗಿವೆ, ಇಂಜಿನ್ಗಳು ಬದಲಾಗಿವೆ, ವೇಗ ಬದಲಾಗಿದೆ, ಆದರೆ ಭಾರತದ ಪ್ರಗತಿಯ ಪಯಣ ಎಂದಿಗೂ ನಿಂತಿಲ್ಲ. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ.